ನನಗೆ 3 ನಿಮಿಷ ಟೈಮ್ ಕೊಡಿ. ಯಾರ್ಯಾರು ಎಲೆಕ್ಟ್ರಿಕ್ ಕಾರ್ನ ತಗೋಬಹುದು ಅಂತ ಹೇಳ್ತೀನಿ. ನಾನು ಕಳೆದ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಕಾರ್ನ ಸಮಸ್ಯೆಗಳ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ಯಾರ್ಯಾರು ಎಲೆಕ್ಟ್ರಿಕ್ ಕಾರ್ನ ತಗೋಬಹುದು ಅನ್ನೋ ಬಗ್ಗೆ ಹೇಳ್ತೀನಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನೀವೇನಾದ್ರೂ ಬೆಂಗಳೂರಿನಲ್ಲಿ ಓಲಾ ಇಲ್ಲ ಊಬರ್ ಟ್ಯಾಕ್ಸಿ ಓಡಿಸೋರಾಗಿದ್ರೆ ನೀವು ಎಲೆಕ್ಟ್ರಿಕ್ ಕಾರ್ನ ತಗೋಬಹುದು. ಆದರೆ ನೀವು ಸಿಟಿ ಒಳಗೆ ಮಾತ್ರ ಓಡಿಸಬೇಕು. ಯಾವುದೇ ಕಾರಣಕ್ಕೂ ಸಿಟಿ ಬಿಟ್ಟು ಆಚೆ ಎಲೆಕ್ಟ್ರಿಕ್ ಕಾರ್ನ ತಗೊಂಡು ಹೋಗಬಾರ್ದು ಅಷ್ಟೇ. ಹಾಗೇನೆ ಬೆಂಗಳೂರಿನಲ್ಲಿ ತುಂಬಾ ಜನ ತಮ್ಮ ಕಾರ್ನ IT-BT ಕಂಪನಿಗಳಿಗೆ ಅಟ್ಯಾಚ್ ಮಾಡಿರ್ತಾರೆ. ಅಂಥವ್ರು ಬೇಕಾದ್ರೆ ಎಲೆಕ್ಟ್ರಿಕ್ ಕಾರ್ನ ತಗೋಬಹುದು. ಯಾಕಂದ್ರೆ ನಿಮಗೆ ಗಾಡಿ ಅಟ್ಯಾಚ್ ಮಾಡೋ ಟೈಮ್ನಲ್ಲೇ ದಿನ ಎಷ್ಟು ಕಿಲೋಮೀಟರ್ ಕಾರ್ನ ಓಡಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಎರಡನೇದಾಗಿ ನಿಮ್ಮ ಹತ್ರ ಈಗಾಗಲೇ ಇನೋವಾ ಫಾರ್ಚುನರ್ ತರ ದೊಡ್ಡ ಕಾರಿದ್ದು ಸಿಟಿಯೊಳಗೆ ಓಡಿಸಕ್ಕೆ ಸಣ್ಣ ಕಾರು ಬೇಕಾದಲ್ಲಿ ನೀವು ಎಲೆಕ್ಟ್ರಿಕ್ ಕಾರ್ನ ಎರಡನೇ ಕಾರಾಗಿ ತಗೋಬಹುದು. ಇತ್ತೀಚೆಗೆ ಸುನಿಲ್ ಶೆಟ್ಟಿ ಅವರು ಸಿಟಿಯೊಳಗೆ ಓಡಿಸಕ್ಕಂತಾನೆ MG ಕಮೆಟ್ ಎಲೆಕ್ಟ್ರಿಕ್ ಕಾರ್ನ ತಗೊಂಡಿದ್ದಾರೆ. ಮೂರನೇದಾಗಿ ಕಂಪನಿಗೆ ಅಥವಾ ನಿಮ್ಮ ಬಿಸ್ನೆಸ್ ಉಪಯೋಗಕ್ಕೆ ತಗೋಬಹುದು. ಉದಾಹರಣೆಗೆ ನಾನು ಮೈಸೂರಿನಲ್ಲಿ ಒಬ್ಬರು ಲಾಡ್ಜ್ ಓನರ್ನ ವಿಚಾರಿಸಿದಾಗ ಅವರು ಯಾರ್ಯಾರು ಪ್ರವಾಸಿಗರು ನಮ್ಮ ಲಾಡ್ಜ್ನಲ್ಲಿ ಉಳಿತಾರೋ ಅವರಿಗೆ ನಮ್ಮ ಲಾಡ್ಜ್ ಕಡೆಯಿಂದಲೇ ಮೈಸೂರು ತೋರಿಸೋದಕ್ಕೆ ಅಂತಾನೆ ನಾವು ಎಲೆಕ್ಟ್ರಿಕ್ ಕಾರ್ನ ತಗೊಂಡಿದ್ದೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಕೆಲವು ಕಂಪನಿಗಳು ತಮ್ಮ ಆಫೀಸ್ ಕೆಲಸಕ್ಕೆ ಅಂತಾನೆ ಎಲೆಕ್ಟ್ರಿಕ್ ಕಾರ್ನ ತಗೊಂಡಿರ್ತಾರೆ. ಅದರಿಂದ ನೀವು ಕೂಡ ನಿಮ್ಮ ಕಂಪನಿ ಉಪಯೋಗಕ್ಕೆ ತಗೋಬಹುದು. ನಾಲ್ಕನೇದಾಗಿ ನಾನು ಬೆಂಗಳೂರಿನಲ್ಲಿ ಒಬ್ಬರನ್ನ ವಿಚಾರಿಸಿದೆ. ಅವರು ಬೆಂಗಳೂರಿನವರು, ಆದರೆ ಅವರು ಫಾರ್ಮ್ ಹೌಸ್ ಚಿತ್ರದುರ್ಗದಲ್ಲಿತ್ತು. ಅವರು ಪ್ರತಿ ವಾರ ಕಾರ್ನಲ್ಲಿ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗಿ ಬರ್ತಾ ಇದ್ರು. ಅಷ್ಟೇ ಅಲ್ಲದೆ ಕೆಲವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ, ಆದರೆ ಅವರ ಮನೆ ಬಂದು ಮೈಸೂರು ಇಲ್ಲ ಮಂಗಳೂರಿನಲ್ಲಿ ಇರುತ್ತೆ. ಅಂಥವರು ವಾರಕ್ಕೆ 1 ಸಲ ತಮ್ಮ ಮನೆಗೆ ಕಾರ್ನಲ್ಲೇ ಹೋಗಿ ಬರ್ತಾರೆ. ಅಂಥವರು 2 ಕಡೆ ಚಾರ್ಜಿಂಗ್ ಪಾಯಿಂಟ್ನ ಇನ್ಸ್ಟಾಲ್ ಮಾಡಿಸಿ ಎಲೆಕ್ಟ್ರಿಕ್ ಕಾರ್ನ ತಗೋಬಹುದು. ಐದನೇದು, ನೀವೇನಾದರೂ ಡೈಲಿ ಕನಿಷ್ಠ 50 ಕಿಲೋಮೀಟರ್ ಗಾಡಿ ಓಡಿಸ್ತೀನಿ ಅನ್ನೋದಾದರೆ ಎಲೆಕ್ಟ್ರಿಕ್ ಕಾರ್ನ ತಗೋಬಹುದು. ಯಾಕಂದರೆ ವಾರಂಟಿ ಮುಗಿಯೋದ್ರೊಳಗೆ ನೀವು ನಿಮ್ಮ ಪೂರ್ತಿ ದುಡ್ಡನ್ನು ವಸೂಲಿ ಮಾಡಬೇಕು. ಇಲ್ಲ ನಾವು ಜಾಸ್ತಿ ಗಾಡಿ ಓಡಿಸೋದಿಲ್ಲ ಅನ್ನೋದಾದರೆ ದಯವಿಟ್ಟು ಎಲೆಕ್ಟ್ರಿಕ್ ಕಾರ್ನ ತಗೋಬೇಡಿ. ಆರನೇದು, ನೀವು ಏನಾದರೂ ಪ್ಲಾನ್ಡ್ ಪರ್ಸನ್ ಆಗಿದ್ದರೆ ನೀವು ಎಲೆಕ್ಟ್ರಿಕ್ ಕಾರ್ನ ತಗೋಬಹುದು. ನಾನು ಪ್ಲಾನ್ ಮಾಡೇ ಎಲ್ಲ ಮಾಡೋದು, ನಾನು ಪ್ಲಾನ್ ಮಾಡದೆ ಏನೂ ಮಾಡಲ್ಲ ಅನ್ನೋವರು ನೀವಾದರೆ ಯು ಆರ್ ದಿ ಬೆಸ್ಟ್ ಪರ್ಸನ್ ಫಾರ್ EV. ಕೊನೆ ಮಾತು, ವಾರಕ್ಕೆ ಕನಿಷ್ಠ 400 ಕಿಲೋಮೀಟರ್ ಓಡಿಸ್ತೀನಿ ಅಂದರೆ ಮಾತ್ರ ಎಲೆಕ್ಟ್ರಿಕ್ ಕಾರ್ನ ತಗೊಳ್ಳಿ, ಇಲ್ಲ ಅಂದರೆ ಬೇಡ ಅಷ್ಟೇ.